ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು KCL ಅಂತ ಅಂದ್ರೆ ನೋಡಲ್ ಅನಾಲಿಸಿಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದನ್ನ ಕಿರ್ಚಾಫ್ ಕರೆಂಟ್ ಲಾ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಸರ್ಕ್ಯೂಟ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಕ್ಯಾಲ್ಕುಲೇಟ್ ದ ನೋಡ್ ವೋಲ್ಟೇಜ್ VB ಯೂಸಿಂಗ್ ದ ನೋಡಲ್ ಅನಾಲಿಸಿಸ್ ಅಂತ ಅಂದ್ರೆ ಬಿ ಹತ್ರ ಇರುವಂತಹ ವೋಲ್ಟೇಜ್ ಅನ್ನ ಕಂಡುಹಿಡಿಬೇಕು. ಸರಿನಾ? ಈಗ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಬಂದಾಗ KCL ಮತ್ತೆ KVL ಬರುತ್ತಲ್ಲ, ಇದರಲ್ಲಿ ಒಂದೇ ತರದ ಪ್ರಾಬ್ಲಮ್ಸ್ ಕೇಳಲ್ಲ. ನೋಡಿ, ಈ ತರ ಕೇಳಿದ್ದಾರೆ ಅಂತಂದ್ರೆ ಇದರಲ್ಲಿ ಇನ್ನೂ ಡಿಫ್ರೆಂಟ್ ಅನ್ನ ಕೇಳಬಹುದು. ಹಾಗಾಗಿ ನೀವು ಒಂದ್ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬೇಕು. ಸೊ ಅದಕ್ಕೋಸ್ಕರನೇ ನಾನು ಒಂದು 5-6 ಪ್ರಾಬ್ಲಮ್ಸ್ ಗಳನ್ನ ನಾನು ಸಾಲ್ವ್ ಮಾಡಿದ್ದೀನಿ. ಆ ಎಲ್ಲಾ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ನೀವು ನೋಡ್ಬೋದು. ಒಂದ್ಸಲಿ ನೋಡಿದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಈಸಿ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿರ್ತೀರಲ್ವಾ, ಸೊ ಅದಕ್ಕೋಸ್ಕರ ಈಸಿ ಆಗ್ತಾ ಹೋಗುತ್ತೆ. ಸೊ ಈ ಪ್ರಾಬ್ಲಮ್ ಅನ್ನ ಕಾನ್ಸಂಟ್ರೇಟ್ ಮಾಡ್ತಾ ಹೋಗೋಣ. ನೋಡಿ, ಅವ್ರು ಏನ್ ಹೇಳಿದ್ದಾರೆ, ಕ್ಯಾಲ್ಕುಲೇಟ್ ದ ನೋಡ್ ವೋಲ್ಟೇಜ್ VB ಯೂಸಿಂಗ್ ದ ನೋಡಲ್ ಅನಾಲಿಸಿಸ್. ಸೊ ನನಗೆ ಇಲ್ಲಿರುವಂತ ವೋಲ್ಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು, ಇನ್ಯಾವುದನ್ನು ಕ್ಯಾಲ್ಕುಲೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ನಾನು KCL ಅನ್ನ ಅಪ್ಲೈ ಮಾಡ್ತಿರೋದು. ಸೊ KCL ಅಂತ ಅಂದ್ರೆ ಏನು? ಕಿರ್ಚಾಫ್ ಕರೆಂಟ್ ಲಾ. ಸೊ ಹೆಸರೇ ಹೇಳುವಂತೆ ಕರೆಂಟ್. ಸೊ ಎಲ್ಲಾ ಯೂನಿಟ್ಸ್ ಗಳು ನಾನು ಏನನ್ನ ಯೂಸ್ ಮಾಡ್ತೀನಿ ಇಲ್ಲಿ ಕಾಂಪೋನೆಂಟ್ಸ್ ಗಳಲ್ಲಿ, ಸೊ ಅದೆಲ್ಲದೂ ಕೂಡ ಯಾವ ಫಾರ್ಮ್ ಅಲ್ಲಿ ಇರಬೇಕು? ಕರೆಂಟ್ ಫಾರ್ಮ್ ಅಲ್ಲಿ ಇರಬೇಕು. ಸೊ ಇಲ್ಲ ಅಂತಂದ್ರೆ ಯಾವ ರೀತಿ ಕನ್ವರ್ಟ್ ಮಾಡ್ಕೊಂತೀವಿ? ಓಮ್ಸ್ ಲಾನ ಯೂಸ್ ಮಾಡಿಕೊಂಡು ಕನ್ವರ್ಟ್ ಮಾಡ್ಕೊಂತೀವಿ. ಸರಿನಾ? ಓಮ್ಸ್ ಲಾ ಏನ್ ಹೇಳುತ್ತೆ? V is equal to IR. ನನಗೆ ಬೇಕಾಗಿರೋದೇನು? ಕರೆಂಟ್. ಸೊ I will be equal to V divided by R. ಸೊ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಇಲ್ಲಿರುವಂತಹ ಕಾಂಪೋನೆಂಟ್ ಗಳನ್ನ ಎಲ್ಲದನ್ನು ಕೂಡ ನಾವು ಕರೆಂಟ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿದ್ರೆ ನಮಗೆ 2 ವೋಲ್ಟೇಜ್ ಸೋರ್ಸ್ ಗಳನ್ನ ಕೊಟ್ಟಿದ್ದಾರೆ. ನೀವು ಯಾವ್ದಾದ್ರೂ ಕೂಡ ರೆಫರೆನ್ಸ್ ಅನ್ನ ತಗೋಬಹುದು. ಸೊ ಈ 6 ವೋಲ್ಟ್ನೇ ತಗೋಬೇಕು, 4 ವೋಲ್ಟ್ನೇ ತಗೋಬೇಕು ಅಂತ ಏನಿಲ್ಲ. ಸೊ ಯಾವ್ದಾದ್ರೂ ತಗೋಬಹುದು. ನಾನು ಇವಾಗ 6 ವೋಲ್ಟ್ ವೋಲ್ಟೇಜ್ ಅನ್ನ ಏನಾದ್ರೂ ರೆಫರೆನ್ಸ್ ಆಗಿ ತಗೊಂಡೆ ಅಂತಂದ್ರೆ ನೋಡಿ, ಕರೆಂಟ್ ಯಾವ ರೀತಿ ಹೋಗ್ತಾ ಇದೆ? ಕನ್ವೆನ್ಷನಲ್ ಕರೆಂಟ್ ಪಾಸಿಟಿವ್ ಇಂದ ಹೊರಗೆ ಹೋಗ್ತಾ ಇರೋದು. ಸೊ ಡೈರೆಕ್ಷನ್ ಏನಾಗಿರುತ್ತೆ? ಈ ರೀತಿ. ಸೊ ಇದು I1 ಅಂತ ಕರಿತೀವಿ. ಸರಿನಾ? ಈ ಕರೆಂಟ್ ಇಲ್ಲಿ ಹೋಗುತ್ತೆ, ಇಲ್ಲಿ ಬಿ ಪಾಯಿಂಟ್ ಹತ್ರ. ಸೊ ಬಿ ಪಾಯಿಂಟ್ ಅಲ್ಲಿ ಏನಾಗಿದೆ? 2 ಸ್ಪ್ಲಿಟ್ ಆಗಿದೆ ಈ ರೀತಿ, ಒಂದು ಕೆಳಗೆ ಒಂದು ಆ ಕಡೆ. ಸೊ ಇಲ್ಲಿ ಹೋಗುವಂತ ಕರೆಂಟ್ ಅನ್ನ I2 ಅಂತ ಕರಿತೀನಿ, ಇಲ್ಲಿ ಹೋಗುವಂತ ಕರೆಂಟ್ ಅನ್ನ I3 ಅಂತ ಕರಿತೀನಿ. ಸರಿನಾ? ನೋಡಿ, ಇಲ್ಲಿ ಏನಾಯ್ತು, ಯಾವ್ದಾದ್ರು ಒಂದು ಸೋರ್ಸ್ ಅನ್ನ ನಾನು ತಗೋಬೇಕಿತ್ತು. 6 ವೋಲ್ಟ್ ಆರ್ 4 ವೋಲ್ಟ್ ವೋಲ್ಟೇಜ್ ಅನ್ನ ತಗೋಬೇಕಿತ್ತು. ನಾನು 6 ವೋಲ್ಟ್ ಅನ್ನ ತಗೊಂಡಿರೋದ್ರಿಂದ ಕರೆಂಟ್ I1 ಇಲ್ಲಿ ಹೋಗ್ಬಿಟ್ಟು ಏನಾಗುತ್ತೆ? ಸ್ಪ್ಲಿಟ್ ಆಗುತ್ತೆ, I2 ಮತ್ತೆ I3 ಅಂತ. ಸೊ ಇಲ್ಲಿ ಪ್ಲಸ್ ಇದೆ, ಇದು ಹಿಂಗ್ ಬರುತ್ತೆ. ಸೊ ಆ ರೀತಿ ಎಲ್ಲ ತಲೆ ಓಡಿಸಕ್ ಹೋಗ್ಬೇಡಿ. ಸೊ ಯಾವ್ದನ್ನ ನೀವು ಸೋರ್ಸ್ ತಗೊಂಡಿರ್ತೀರ ಅದರ ರೆಸ್ಪೆಕ್ಟಿವ್ ಅಲ್ಲಿ ನೀವು ಬರಿತಾ ಹೋಗ್ಬೇಕು. ಸೊ 6 ವೋಲ್ಟ್ ಅನ್ನ ತಗೊಂಡಿರೋದ್ರಿಂದ ಕರೆಂಟ್ I1 ಹಿಂಗ್ ಹೋಗುತ್ತೆ, ಇಲ್ಲಿ 2 ಬ್ರಾಂಚ್ ಗಳಿರೋದ್ರಿಂದ ಸ್ಪ್ಲಿಟ್ ಆಗುತ್ತೆ. ಸೊ ಇವಾಗ ಏನ್ ಮಾಡ್ಬೇಕು? ನನಗೆ ಈ ನೋಡ್ ಅಲ್ಲಿ ಇರುವಂತಹ ವೋಲ್ಟೇಜ್ ಬೇಕು. ಸೊ KCL ಅಟ್ ನೋಡ್ 1 ಆರ್ ಯು ಕ್ಯಾನ್ ಕಾಲ್ ಇಟ್ ಆಸ್ B. ಸೊ ನೋಡ್ B ಹತ್ರ ನಾವೇನ್ ಮಾಡ್ತೀವಿ ಅಂತಂದ್ರೆ KCL ಅನ್ನ ಅಪ್ಲೈ ಮಾಡ್ತೀವಿ. ಇವಾಗ ಇದನ್ನ ನಾನೇನಂತ ಕರಿತೀನಿ? A ಜಂಕ್ಷನ್ ಅಂತ ಕರಿತೀನಿ. ಇದನ್ನ B ಜಂಕ್ಷನ್ ಅಂತ, ಇದನ್ನ C ಜಂಕ್ಷನ್ ಅಂತ ಕರಿತೀನಿ. ಸೊ ಸಿಂಪಲ್, ನಾನು ಯೂಸ್ ಮಾಡ್ಕೊಂಡಿರೋದಷ್ಟೇ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ. ಸೊ A ಜಂಕ್ಷನ್, C ಜಂಕ್ಷನ್, ಅದರ ಮಧ್ಯ B ಇದೆ. ಸರಿನಾ? ಇವಾಗ ಏನ್ ಮಾಡ್ಬೇಕು? KCL ಅನ್ನ ಅಪ್ಲೈ ಮಾಡ್ಬೇಕಾದ್ರೆ ನಾನು ಹೇಳಿದೆ ಕರೆಂಟ್ ಮುಖಾಂತರ ತಗೋಬೇಕು. ಕರೆಂಟ್ ಯಾವ ರೀತಿ ತಗೋಬೇಕು ಅಂತಂದ್ರೆ ಎಂಟರಿಂಗ್ ಕರೆಂಟ್ ಅಂತ ಅಂದ್ರೆ ಆ ನೋಡ್ಗೆ ಎಂಟರ್ ಆಗ್ತಿರುವಂತ ಕರೆಂಟ್ ಅನ್ನ ನಾವು ನೆಗೆಟಿವ್ ಅಲ್ಲಿ ತಗೊಂತೀವಿ. ಏನಾದ್ರೂ ಕರೆಂಟ್ ನೋಡ್ಗೆ ಎಂಟರ್ ಆಗ್ತಾ ಇದ್ರೆ ನೆಗೆಟಿವ್ ಅಲ್ಲಿ ತಗೋಬೇಕು. ಏನಾದ್ರೂ ಕರೆಂಟ್ ಏನಾದ್ರೂ ಆ ನೋಡಿಂದ ಹೊರಗಡೆ ಹೋಗ್ತಾ ಇದ್ರೆ ಲೀವಿಂಗ್ ದ ನೋಡ್ ಅಂತ ಅಂದ್ರೆ ಪಾಸಿಟಿವ್ ಆಗಿ ತಗೋಬೇಕು. ಸರಿನಾ? ಇವಾಗ ನೋಡಿ, ಬಿ ನೋಡ್ ಇದೆ. ಸೊ ಕರೆಂಟ್ I1 ಏನಾಗ್ತಾ ಇದೆ? ಎಂಟರಿಂಗ್ ದ ನೋಡ್, ಬಿಗೆ ಎಂಟರ್ ಆಗ್ತಾ ಇದೆ. ಸೊ ಏನ್ ಮಾಡ್ಬೇಕು? ನಾನು ಅದನ್ನ ಪಾಸಿಟಿವ್ ಆಗಿ ತಗೋಬೇಕು. ಸೊ ಅದನ್ನ ನಾನೇನ್ ಮಾಡ್ಬೇಕು? ನೆಗೆಟಿವ್ ಆಗಿ ತಗೋಬೇಕು. ಯಾಕೆ? ಇಟ್ ಈಸ್ ಎಂಟರಿಂಗ್ ದ ನೋಡ್. ಸೊ -I1. ನೆಕ್ಸ್ಟ್ ಬಿ ಇಂದ I2 ಏನಾಗ್ತಾ ಇದೆ? ದೂರ ಹೋಗ್ತಾ ಇದೆ. ಇಟ್ ಈಸ್ ಲೀವಿಂಗ್ ಬಿ ನೋಡ್. ಸೊ +I2. ನೆಕ್ಸ್ಟ್ I3 ಏನ್ ಮಾಡ್ತಾ ಇದೆ? ಇಟ್ ಈಸ್ ಆಲ್ಸೋ ಲೀವಿಂಗ್ ದ ನೋಡ್. ಸೊ +I3 ವಿಲ್ ಬಿ ಈಕ್ವಲ್ ಟು 0. ಯಾಕಂತಂದ್ರೆ ಕಿರ್ಚಾಫ್ ಕರೆಂಟ್ ಲಾ ಏನ್ ಹೇಳುತ್ತೆ? ಒಂದು ನೋಡಲ್ಲಿ ಇರುವಂತಹ ಸಮೇಷನ್ ಆಫ್ ಆಲ್ ದಿ ಕರೆಂಟ್ ವಿಲ್ ಬಿ ಈಕ್ವಲ್ ಟು 0 ಅಂತ ಅಂದ್ರೆ ದ ಟೋಟಲ್ ನಂಬರ್ ಆಫ್ ಇನ್ಕಮಿಂಗ್ ಕರೆಂಟ್ ವಿಲ್ ಬಿ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಔಟ್ ಗೋಯಿಂಗ್ ಕರೆಂಟ್. ಯಾಕೆ? ಎರಡನ್ನು ಕೂಡ ಸಮ್ ಮಾಡಿದ ತಕ್ಷಣ 0 ಆಗುತ್ತೆ. ದ ಟೋಟಲ್ ಅಮೌಂಟ್ ಆಫ್ ದ ಕರೆಂಟ್ ಎಂಟರಿಂಗ್ ಅಂಡ್ ಔಟ್ ಗೋಯಿಂಗ್ ಫ್ರಮ್ ದ ನೋಡ್ ವಿಲ್ ಬಿ ಈಕ್ವಲ್ ಟು 0 ಅಂತ. ಸೊ ಇವಾಗ ನೋಡಿ, -I1 +I2 +I3 ವಿಲ್ ಬಿ ಈಕ್ವಲ್ ಟು 0. ಬಟ್ ನನಗೆ ಅದರದ್ದು ವ್ಯಾಲ್ಯೂಗಳು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ? ಓಮ್ಸ್ ಲಾನ ಯೂಸ್ ಮಾಡ್ತೀನಿ. V ಡಿವೈಡೆಡ್ ಬೈ R ಫಾರ್ಮೆಟ್ ಅಲ್ಲಿ ಬರಿತಾ ಹೋಗ್ತೀನಿ.
ಸೊ ಕರೆಂಟ್ I1 ಎಲ್ಲಿಂದ ಎಲ್ಲಿಗೆ ಫ್ಲೋ ಆಗ್ತಾ ಇದೆ ನೋಡಿ, ಈ ಎ ಜಂಕ್ಷನ್ ಇಂದ ಬಿ ನೋಡ್ಗೆ ಹೋಗ್ತಾ ಇದೆ. ಸೊ ಏನ್ ಮಾಡ್ಬೋದು ನಾನು, ವಿ ಎ ಅಂತ ಅಂದ್ರೆ ವೋಲ್ಟೇಜ್ ಅಕ್ರಾಸ್ ವಿ ಎ, ವೋಲ್ಟೇಜ್ ಅಕ್ರಾಸ್ ಎ ಟು ವೋಲ್ಟೇಜ್ ಅಕ್ರಾಸ್ ಬಿ, ಅಲ್ಲಿಗೆ ಹೋಗ್ತಾ ಇದೆ. ಸೊ ಮೈನಸ್ ಅನ್ನ ಅದೇ ರೀತಿ ಉಳಿಸ್ಕೊಳ್ಳಿ, ಐ ಅನ್ನ ವಿ ಡಿವೈಡೆಡ್ ಬೈ ಆರ್ ಫಾರ್ಮೆಟ್ ಅಲ್ಲಿ ಬರೀಬೇಕು. ಸೊ ಹಿಂಗೆ ಈ ರೀತಿ ಹೋಗ್ತಾ ಇರೋದು, ಎ ಇಂದ ಬಿಗೆ ಹೋಗ್ತಾ ಇದೆ. ಸೊ ವಿ ಎ ಮೈನಸ್ ವಿ ಬಿ, ಅದರ ಮಧ್ಯೆ ಇರುವಂತಹ ರೆಸಿಸ್ಟೆನ್ಸ್ ಯಾವುದು 10 ಪ್ಲಸ್ I2. ಸೊ I2 ಏನ್ ಮಾಡ್ತಾ ಇದೆ, ಬಿ ಇಂದ ಸಿ ಗೆ ಹೋಗ್ತಾ ಇದೆ ನೋಡಿ, ಬಿ ಇಂದ ಸಿ ಗೆ. ಸೊ ವಿ ಬಿ ಮೈನಸ್ ವಿ ಸಿ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಯಾವ್ದಿದೆ ಅದರ ಮಧ್ಯ 8 ಪ್ಲಸ್ I3. ಸೊ I3 ಎಲ್ಲಿಗೆ ಹೋಗ್ತಾ ಇದೆ, ವಿ ಬಿ, ಇಲ್ಲಿ ಇದನ್ನ ನಾವೇನ್ ಮಾಡ್ಬೋದು, ಗ್ರೌಂಡ್ ಮಾಡ್ಬೋದು. ಯಾಕಂತಂದ್ರೆ ಇಲ್ಲಿ ಯಾವುದು ಕೂಡ ಕಾಂಪೋನೆಂಟ್ಗಳಿಲ್ಲ, ಅಂದ್ರೆ ವೋಲ್ಟೇಜ್ ಇರ್ಬೋದು, ಕರೆಂಟ್ ಇರ್ಬೋದು, ರೆಸಿಸ್ಟೆನ್ಸ್ ಇರ್ಬೋದು. ಸೊ ಇದನ್ನ ನಾವು ಗ್ರೌಂಡ್ ಮಾಡಿರ್ತೀವಿ, ಇದನ್ನ ಡಿ ಅಂತ ಕರಿತೀವಿ. ಸೊ ವೋಲ್ಟೇಜ್ ಅಕ್ರಾಸ್ ದಿ ಗ್ರೌಂಡ್ ವಿಲ್ ಬಿ ಈಕ್ವಲ್ ಟು 0, ಎಲ್ಲರಿಗೂ ಗೊತ್ತಿದೆ. ಸೊ ಇವಾಗ ಏನ್ ಮಾಡಬೇಕು, I3 ಏನ್ ಮಾಡ್ತಾ ಇದೆ, ಬಿ ಇಂದ ಡಿ ಗೆ ಹೋಗ್ತಾ ಇದೆ. ಸೊ ವಿ ಬಿ ಮೈನಸ್ ವಿ ಡಿ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಯಾವ್ದಿರೋದು ಅದರ ಮಧ್ಯ 6 ಓಮ್ ರೆಸಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು 0. ಸರಿನಾ? ಇವಾಗ ಎಲ್ಲದನ್ನು ಸಿಂಪ್ಲಿಫೈ ಮಾಡ್ತಾ ಬರೆಯೋಣ. ಮೈನಸ್ ವಿ ಎ ಡಿವೈಡೆಡ್ ಬೈ 10 ಮೈನಸ್ ಇಂಟು ಮೈನಸ್ ಪ್ಲಸ್ ವಿ ಬಿ ಡಿವೈಡೆಡ್ ಬೈ 10 ಪ್ಲಸ್ ವಿ ಬಿ ಡಿವೈಡೆಡ್ ಬೈ 8 ಪ್ಲಸ್ ಇಂಟು ಮೈನಸ್ ಮೈನಸ್ ವಿ ಸಿ ಡಿವೈಡೆಡ್ ಬೈ 8 ಪ್ಲಸ್ ವಿ ಬಿ ಡಿವೈಡೆಡ್ ಬೈ 6. ಇಲ್ಲಿ ವಿ ಡಿ ವ್ಯಾಲ್ಯೂ ಏನಿರೋದು, ಇದು ಗ್ರೌಂಡ್ ಅಲ್ವಾ, ಸೊ ಅದಕ್ಕೋಸ್ಕರ 0 ಇರುತ್ತೆ. 0 ಡಿವೈಡೆಡ್ ಬೈ 6 ಅಂತಂದ್ರೆ 0. ಸೊ ಅದನ್ನ ಬರೆಯುವಂತ ಅವಶ್ಯಕತೆನೇ ಇಲ್ಲ. ಸೊ ವಿ ಡಿ ವ್ಯಾಲ್ಯೂ 0 ಆಗುತ್ತೆ. 0 ಡಿವೈಡೆಡ್ ಬೈ 6, 0ನ ನೀವು ಯಾವುದೇ ವ್ಯಾಲ್ಯೂ ಇಂದ ಡಿವೈಡ್ ಮಾಡಿದ್ರು ಕೂಡ 0, ಮಲ್ಟಿಪ್ಲೈ ಮಾಡಿದ್ರು 0, ಡಿವೈಡ್ ಮಾಡಿದ್ರು 0. ಸೊ ಅದನ್ನ ಬರೆಯುವಂತ ಅವಶ್ಯಕತೆನೇ ಇಲ್ಲ. ಸೊ ಇವಾಗ ಇನ್ನು ಸಿಂಪ್ಲಿಫೈ ಮಾಡೋದಕ್ಕೆ ಹೋಗೋಣ. ಸೊ ನೋಡಿ, ವಿ ಎ ಅಂತ ಅಂದ್ರೆ ಏನು ನೋಡಿ, ಕರೆಂಟ್ ಇಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಯಾವ್ದದು, ವೋಲ್ಟೇಜ್ 6 ವೋಲ್ಟ್. ಸೊ ಮೈನಸ್ 6 ಡಿವೈಡೆಡ್ ಬೈ 10 ಪ್ಲಸ್ ವಿ ಬಿ ನನಗೆ ಗೊತ್ತಿಲ್ಲ, ಅದನ್ನೇ ನಾನು ಇವಾಗ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ವೋಲ್ಟೇಜ್ ಏನಾಗ್ತಾ ಇದೆ, ಕರೆಂಟ್ ಇಲ್ಲಿಂದ ಹೋಗ್ತಾ ಇರೋದ್ರಿಂದ ಈ ಸರ್ಕ್ಯೂಟ್ ಅಲ್ಲಿ ಫುಲ್ ವಿ ಎ ಅಂತ ಅಂದ್ರೆ 6 ವೋಲ್ಟ್ ಇರುತ್ತೆ. ಈ ಸರ್ಕ್ಯೂಟ್ ಅಲ್ಲಿ ಏನಿರುತ್ತೆ, ವಿ ಸಿ ಹತ್ರ 4 ವೋಲ್ಟ್. ಸೊ ವಿ ಸಿ ವ್ಯಾಲ್ಯೂ ಇಸ್ 4 ಮತ್ತೆ ವಿ ಎ ವ್ಯಾಲ್ಯೂ ಇಸ್ 6. ವಿ ಬಿ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ವಿ ಬಿ ವ್ಯಾಲ್ಯೂ ಗೊತ್ತಿಲ್ಲ. ಸೊ ವಿ ಬಿ ಡಿವೈಡೆಡ್ ಬೈ 10 ಪ್ಲಸ್ ವಿ ಬಿ ಡಿವೈಡೆಡ್ ಬೈ 8 ಮೈನಸ್ ವಿ ಸಿ ಬೈ 8. ಸೊ ವಿ ಸಿ ವ್ಯಾಲ್ಯೂ ಏನಿದೆ 4. ಸೊ 4 ಡಿವೈಡೆಡ್ ಬೈ 8 ಪ್ಲಸ್ ವಿ ಬಿ ಡಿವೈಡೆಡ್ ಬೈ 6 ವಿಲ್ ಬಿ ಈಕ್ವಲ್ ಟು 0. ವೇರಿಯಬಲ್ ಇರೋದನ್ನ ಉಳಿಸ್ಕೊಡೋಣ, ಇನ್ನು ಉಳಿದಿದ್ನೆಲ್ಲ ಆ ಕಡೆ ಕಳ್ಸೋಣ. ಸೊ ವಿ ಬಿ ಡಿವೈಡೆಡ್ ಬೈ 10 ಪ್ಲಸ್ ವಿ ಬಿ ಡಿವೈಡೆಡ್ ಬೈ 8 ಪ್ಲಸ್ ವಿ ಬಿ ಡಿವೈಡೆಡ್ ಬೈ 6 ವಿಲ್ ಬಿ ಈಕ್ವಲ್ ಟು ಮೈನಸ್ 4 ಬೈ 8 ಅನ್ನು ಆ ಕಡೆ ಕಳಿಸಿದ್ರೆ ಪ್ಲಸ್ 4 ಬೈ 8 ಪ್ಲಸ್ ಮೈನಸ್ 6 ಬೈ 10 ಅನ್ನು ಆ ಕಡೆ ಕಳಿಸಿದ್ರೆ ಪ್ಲಸ್ 6 ಬೈ 10. ಸೊ ಇವಾಗ ವಿ ಬಿ ನ ನಾನು ಕಾಮನ್ ಆಗಿ ತಗೊಂತೀನಿ. ಸೊ ವಿ ಬಿ ಕಾಮನ್ ತಂದ್ರೆ ಏನು ಉಳಿಯುತ್ತೆ, 1 ಬೈ 10 ಪ್ಲಸ್ 1 ಬೈ 8 ಪ್ಲಸ್ 1 ಬೈ 6 ವಿಲ್ ಬಿ ಈಕ್ವಲ್ ಟು 10 8s are 80, 10 into 4 40 ಪ್ಲಸ್ 8 6s are 48. ಸೊ ಎಷ್ಟಾಯಿತು, 88 ಡಿವೈಡೆಡ್ ಬೈ 18 ಅಂದರೆ 8 10s are 8 11s are. ಕ್ಯಾಲ್ಕುಲೇಟರ್ ಅನ್ನ ತಗೊಳ್ಳೋಣ. 1 ಬೈ 10 ಪ್ಲಸ್ 1 ಬೈ 8 ಪ್ಲಸ್ 1 ಬೈ 6 ಏನಾಗುತ್ತೆ ನೋಡಿ, 1 ಡಿವೈಡೆಡ್ ಬೈ 10. ಸೊ ಎಷ್ಟಾಯಿತು, 0.1 ಆಯಿತು. ಸೊ ವಿ ಬಿ ಇಂಟು 0.1 ಪ್ಲಸ್ 1 ಬೈ 8 ಏನಾಗುತ್ತೆ, 1 ಡಿವೈಡೆಡ್ ಬೈ 8 ವಿಲ್ ಬಿ ಈಕ್ವಲ್ ಟು 0.12. ಸೊ ಪಾಯಿಂಟ್ ಆದಮೇಲೆ 2 ಡಿಜಿಟ್ಸ್ ತೊಗೊಂಡ್ರೆ ಸಾಕು. ನೆಕ್ಸ್ಟ್ ಪ್ಲಸ್ 1 ಬೈ 6 ಅಂದರೆ 1 ಡಿವೈಡೆಡ್ ಬೈ 6 0.16 which will be equal to 11 divided by 10 ಅಂತ ಅಂದ್ರೆ ಎಷ್ಟಾಗುತ್ತೆ, 1.1. VB will be equal to 1.1 divided by, ಇಲ್ಲಿ ಇದಷ್ಟನ್ನು ಕೂಡ ಆಡ್ ಮಾಡಿ ಆ ಕಡೆ ಕಳಿಸಿದ್ರೆ ಡಿನಾಮಿನೇಟರ್ಗೆ ಹೋಗುತ್ತೆ. 1 plus 0.10, 0.1 plus 0.12 plus 0.16. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 0.38. ಸೊ 0.38. ಸೊ ಡಿವೈಡ್ ಮಾಡಿ ಏನು ಬರುತ್ತೆ, 1.1 divided by 0.38. So value will be 2.89 volts. So the voltage across VB ಅಂತಂದ್ರೆ voltage across the node B will be equal to
2.89 ವೋಲ್ಟ್ಸ್. ಸೊ ಇಷ್ಟೇ, ಇದು ವೆರಿ ಸಿಂಪಲ್ ಪ್ರಾಬ್ಲಮ್ಮು. ಸೊ ಇದರಲ್ಲೇ ಡಿಫ್ರೆಂಟ್ ಪ್ರಾಬ್ಲಮ್ಗಳು ಬಂದಿರುತ್ತೆ. ಸೊ ಅದನ್ನೆಲ್ಲ ನಾನು ಡಿಸ್ಕಸ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.